ನಾನು ಹಿಂದೂ. ನಮಸ್ಕಾರ ಸ್ನೇಹಿತರೆ, ನಾನು ಹಿಂದೂ ಚಾನಲ್ಗೆ ತಮಗೆಲ್ಲ ಆತ್ಮೀಯ ಸ್ವಾಗತ. ಕರ್ಪೂರ ಕಾಂತಿ ದೇಹಾಯ ಬ್ರಹ್ಮಮೂರ್ತಿ ಧರಾಯ ವೇದಶಾಸ್ತ್ರ ಪರಿಜ್ಞಾಯ ದತ್ತಾತ್ರೇಯ ನಮೋಸ್ತುತೆ. ಅಧ್ಯಾಯ 30. ಶ್ರೀ ಗಣೇಶನ. ಶ್ರೀ ಗುರುವಿನ ಕೀರ್ತಿಯನ್ನು ಕೇಳಿದ ದೂರದ ಜನರೆಲ್ಲ ಬಂದು ಶ್ರೀ ಗುರುವಿನ ದರ್ಶನ ಪಡೆದು ತಮ್ಮ ತಮ್ಮ ಇಚ್ಛೆಗಳನ್ನು ಪೂರ್ತಿ ಮಾಡಿಕೊಳ್ಳಿಕ್ಕೆ ಶುರು ಮಾಡಿದರು. ಮಾಹೂರ್ಪುರದೊಳಗೆ ಗೋಪಿನಾಥ ಅಂತ ಒಬ್ಬ ಧನವಂತ ಇದ್ದ. ಆತ ದತ್ತಾತ್ರೇಯನ ಆರಾಧನೆಯಿಂದ ಒಬ್ಬ ಮಗನನ್ನು ಪಡೆದಿದ್ದ. ಅವನ ಹೆಸರನ್ನು ಕೂಡ ದತ್ತ ಅಂತಲೇ ಇಟ್ಟಿದ್ದ. ಪ್ರಾಪ್ತ ವಯಸ್ಕ ಆದಮೇಲೆ ಸತಿ ಎಂಬ ಹೆಸರಿನ ಕನ್ಯೆಯೊಡನೆ ಅವರಿಬ್ಬರಿಗೂ ಮದುವೆಯನ್ನು ಮಾಡಿದ್ರು. ಮಗ, ತಂದೆ, ತಾಯಿ, ಸೊಸೆ ಎಲ್ಲರೂ ಸುಖದಿಂದ ಇದ್ದರು. ದತ್ತನಿಗೆ ಸ್ವಲ್ಪ ದಿವಸ ಆದಮೇಲೆ ಕ್ಷಯರೋಗ ಉಂಟಾಗುತ್ತೆ. ಎಷ್ಟು ಔಷಧೋಪಚಾರ ಮಾಡಿದರೂ ಕೂಡ ರೋಗ ಹಿಮ್ಮೆಟ್ಟೋದಿಲ್ಲ. ದತ್ತನಿಗೆ ಅನ್ನವೇ ಹೋಗದಂತಾಗತ್ತೆ. ದೇಹದಲ್ಲಿ ದುರ್ಗಂಧವು ಹುಟ್ಕೊಳ್ಳುತ್ತೆ. ಪತಿಪ್ರಾಣಳಾದ ಅವನ ಹೆಂಡತಿ ಸತಿ ಅವನ ಸೇವೆಯಲ್ಲಿಯೇ ಸದಾ ನಿರತವಾಗಿರ್ತಾಳೆ. ಪತಿ ಊಟ ಮಾಡಿದಷ್ಟೇ ಅವಳು ತಗೋತಾ ಇರ್ತಾಳೆ. ಅತ್ತೆ ಮಾವಂದಿರು ಸೊಸೆಗೆ ಕ್ಷಯರೋಗ ಪೀಡಿತ ಪತಿಯನ್ನು ಸಮೀಪಿಸಬೇಡ ಅಂತ ಹೇಳಿದ್ರು ಅವಳು ಕೇಳ್ತಾ ಇರಲಿಲ್ಲ. ತನ್ನ ಪತಿಯೇ ದೈವತ್ವ ಅಂತ ಭಾವಿಸಿ ರೋಗಿಯ ಸೇವೆಯಲ್ಲಿಯೇ ಸದಾ ಕಾಲ ಕಳೀತಾ ಇದ್ಲು. ಶ್ರೀಮಂತರಾದ ದತ್ತನ ತಂದೆ ತಾಯಿಗಳು ಮಗನ ರೋಗ ನಿವಾರಣೆ ಮಾಡಲಿಕ್ಕೆ ಬೇಕಾದಷ್ಟು ಹಣವನ್ನು ಖರ್ಚು ಮಾಡ್ತಾರೆ. ಬ್ರಾಹ್ಮಣ ಭೋಜನ ಮಾಡಿಸ್ತಾರೆ, ದೇವರಿಗೆ ಹರಕೆ ಹೊರ್ತಾರೆ, ಎಲ್ಲ ಉಪಾಯ ಮಾಡಿದ್ರು ಕೂಡ ಎಲ್ಲ ವ್ಯರ್ಥವಾಗಿತ್ತು. ಆಗ ಅವರು ಮಗನಿಗೆ, ದತ್ತನ ಆರಾಧನೆಯಿಂದ ನೀನು ಹುಟ್ಟಿದ್ದಿ, ಈಗ ನೀನು ಮರಣ ಹೊಂದಿದರೆ ನಾವು ನಿಶ್ಚಯವಾಗಿ ಆತ್ಮಹತ್ಯೆ ಮಾಡ್ಕೋತೀವಿ ಅಂತ ಹೇಳ್ಕೊಂಡು ಅಳ್ಳಿಕ್ಕೆ ಶುರು ಮಾಡ್ತಾರೆ. ದತ್ತ ತನಗಾಗಿ ಶೋಕಿಸುವ ತನ್ನ ತಂದೆ ತಾಯಿಗಳನ್ನು ನೋಡಿ, ನಾನು ಮಹಾಪಾಪಿ, ತಂದೆ ತಾಯಿಗಳ ಋಣವನ್ನು ನಾನು ತೀರಿಸಲಿಲ್ಲ, ನೀವು ದುಃಖ ಮಾಡೋದರಿಂದ ಪ್ರಯೋಜನವಿಲ್ಲ, ಪ್ರಾರಬ್ಧ ರೋಗ ಯಾರನ್ನೂ ಬಿಡೋದಿಲ್ಲ ಅಂತ ಹೇಳ್ತಾನೆ. ದತ್ತನ ಬಳಿಯಲ್ಲಿ ಕುಳಿತು ಶೋಕಿಸುವ ಹೆಂಡತಿಗೂ ಕೂಡ, ಹೇ ಪ್ರಾಣಪ್ರಿಯೆ, ನಾನು ಇನ್ನು ಬಹಳ ದಿನ ಜೀವಿಸಲಾರೆ, ನನಗಾಗಿ ನೀನು ತುಂಬ ಕಷ್ಟಪಟ್ಟೆ, ಪೂರ್ವಜನ್ಮದಲ್ಲಿ ನಾನು ನಿನಗೆ ಏನೋ ವೈರಿಯಾಗಿದ್ದೆ ಅಂತ ಕಾಣುತ್ತೆ, ಹೀಗಾಗಿ ನೀನು ಈಗ ನನ್ನಿಂದ ಕಷ್ಟಪಡಬೇಕಾಗಿದೆ. ನನ್ನ ತರುವಾಯ ನನ್ನ ತಂದೆ ತಾಯಿಗಳು ನಿನ್ನನ್ನು ಸಂರಕ್ಷಣೆ ಮಾಡ್ತಾರೆ, ಇಲ್ಲ ಅಂದರೆ ನೀನು ನಿನ್ನ ತವರು ಮನೆಗೆ ಹೋಗು, ನಾನು ದೈವಹೀನ, ಇದಕ್ಕೆ ಉಪಾಯವಿಲ್ಲ ಅಂತ ನಿರೇಶವಾಗಿ ನುಡಿತಾನೆ. ಆಗ ಅವಳು, ಹೇ ಪರಮೇಶ್ವರ, ನನಗೆ ನೀನೇ ಆಧಾರವು, ನೀನಿಲ್ಲದೆ ನಾನು ಬದುಕಲಿಲ್ಲಾರೆ ಅಂತ ಹೇಳಿ ಅಳ್ಳಿಕ್ಕೆ ಶುರು ಮಾಡ್ತಾಳೆ. ಅತ್ತೆ ಮಾವಂದಿರು ಅವಳನ್ನು ಸಮಾಧಾನ ಪಡಿಸಲಿಕ್ಕೆ ಅವಳು, ಪೂಜ್ಯರೇ, ನನ್ನ ಪತಿಯನ್ನು ರಕ್ಷಿಸಲು ದತ್ತಾತ್ರೇಯನೊಬ್ಬನಿಂದನೇ ಸಾಧ್ಯ. ಆತ ನರಸಿಂಹ ಸರಸ್ವತಿ ಎಂಬ ಹೆಸರಿನಿಂದ ತನ್ನ ಲೀಲೆಗಳನ್ನು ಗಾಣಗಾಪುರದಲ್ಲಿ ಪ್ರಕಟಣೆ ಮಾಡ್ತಾ ಇದ್ದಾನೆ ಅಂತ ಕೇಳಿದ್ದೆ. ಆದ್ದರಿಂದ ನನ್ನ ಪತಿಯನ್ನು ಆ ದತ್ತನ ಸನ್ನಿಧಿಗೆ ಗಾಣಗಾಪುರಕ್ಕೆ ಕಳಿಸಿರಿ ಅಂತ ಪ್ರಾರ್ಥನೆ ಮಾಡ್ತಾಳೆ. ಅವರ ಆಶೀರ್ವಾದವನ್ನು ಪಡೆದು ಅವಳು ಅಂದೇ ರಾತ್ರಿ ಗಾಣಗಾಪುರಕ್ಕೆ ಹೊರಡ್ತಾಳೆ. ದಾರಿ ಕ್ರಮಿಸಿದ ಹಾಗೆ ದತ್ತನಿಗೆ ರೋಗವು ಹೆಚ್ಚಾಗುತ್ತಾ ಹೋಗುತ್ತೆ. ಸಂಕಟ ಪಡಲಿಕ್ಕೆ ಶುರು ಮಾಡ್ತಾನೆ. ಹೇಗೋ ಮಾಡಿ ಗಾಣಗಾಪುರದ ಅಗಸಿವರೆಗೂ ಬಂದು ತಲುಪ್ತಾಳೆ. ಸತಿ ಅಸಹಾಯಕಳಾಗಿ ಡೋಲಿಯನ್ನು ಕೆಳಗಿಳಿಸ್ತಾಳೆ. ಮಾರ್ಗದಲ್ಲಿ ಬರ್ತಾ ಇರೋ ಗಾಣಗಾಪುರದ ಜನರನ್ನು ಕೇಳಿ ಸದ್ಗುರುನಾಥರು ಎಲ್ಲಿದ್ದಾರೆ ಅಂತ ಕೇಳ್ತಾಳೆ. ಸಂಗಮದಲ್ಲಿದ್ದಾರೆ ಅಂತ ತಿಳಿದು ಸತಿಯು ಶ್ರೀ ಗುರುವಿನ ದರ್ಶನ ಮಾಡ್ಕೊಂಡು ಬರ್ತೀನಿ ಅಂತ ಡೋಲಿಯನ್ನು ಅಲ್ಲಿಯೇ ಇಟ್ಟು ಆಳುಗಳಿಗೆ ಹೇಳ್ತಾಳೆ, ನಾನು ಸ್ವಲ್ಪ ಹೋಗಿ ಗುರುವನ್ನು ನೋಡ್ಕೊಂಡು ಬರ್ತೀನಿ ಅಂತ. ಅಷ್ಟರಲ್ಲಿ ದತ್ತನು ಪಂಚತ್ವ ಹೊಂದ್ಬಿಟ್ಟಿರ್ತಾನೆ. ಆಕೆಯ ದುಃಖ, ಶೋಕ, ಸಂತಾಪಗಳಿಂದ ದಿಗ್ಭ್ರಾಂತಳಾಗಿ ಅಳ್ಳಿಕ್ಕೆ ಶುರು ಮಾಡ್ತಾಳೆ. ಅವಳಿಗೆ ಆಕಾಶವೇ ಬಿದ್ದು ತಲೆ ಮೇಲೆ ಬಿದ್ದಂತಾಗುತ್ತೆ. ಆಗ ಅವಳು ತೀವ್ರ ಕಳವಳದಿಂದ ಶ್ರೀ ಗುರುಗಳ ಸನ್ನಿಧಾನಕ್ಕೆ ಹೋಗ್ತಾಳೆ, ಧ್ಯಾನ ಮಾಡಲಿಕ್ಕೆ ಶುರು ಮಾಡ್ತಾಳೆ. ಹೇ ದೇವ, ನನ್ನ ಪತಿಯ ದೇವದಾಸದಿಂದ ನಾನು ಇಲ್ಲಿವರೆಗೂ ಬಂದೆ, ಆದರೆ ನನ್ನ ಆಸೆಗಳೆಲ್ಲ ಬರಡಾಯಿತು. ನಾನು ದೈವಹೀನಳು, ತಂದೆ ತಾಯಿಗಳು ಅಗಲಿಸಿದ ಅವರನ್ನು ನಾನೇ ಕೊಂದಂತಾಯಿತು. ನನ್ನ ಸರ್ವಸ್ವವು ಮಣ್ಣುಗೂಡಿತು. ಬಾಲ್ಯದಲ್ಲಿ ಶಿವಪಾರ್ವತಿಯರನ್ನು ಆರಾಧಿಸಿದ್ದೆಲ್ಲ ವ್ಯರ್ಥವಾಯಿತು. ನಾನು ಮಾಡಿದ ಎಲ್ಲ ವೃತ್ತಿಗಳು ಕೆಲಸಕ್ಕೆ ಬಾರದಂತಾಯಿತು. ಇನ್ನು ನಾನು ನನ್ನ ಪತಿಯನ್ನು ಅಗಲಿ ಹೇಗೆ ಬದುಕಲಿ ಅಂತ ಹಲವು ಬಗೆಯಿಂದ ಹಲಬಲಿಕ್ಕೆ ಶುರು ಮಾಡ್ತಾಳೆ. ಕೂಡಿದ ಜನರೆಲ್ಲ ಅವಳನ್ನು ಎಷ್ಟು ಸಮಾಧಾನ ಪಡಿಸಿದರೂ ಅವಳ ಶೋಕ ಶಮನ ಆಗೋದಿಲ್ಲ. ಅವಳು ವ್ಯಾಕುಲದಿಂದ ಪತಿಯ ಶವದ ಮೇಲೆ ಬಿದ್ದು, ನಾನೆಂಥ ದೈವಹೀನಳು, ನನ್ನನ್ನು ಅಗಲಿ ಹೋದೆಯಾ, ರಾಕ್ಷಸಿಯು ಪಾಪಿಯೂ ಆದ ನನ್ನನ್ನು ನೀನು ಬಿಟ್ಟು ಯಾಕೆ ಹೋದೆ? ನೀನು ಊರಲ್ಲೇ ಇದ್ದಿದ್ದರೆ ನಿನ್ನ ತಂದೆ ತಾಯಿಗಳು ನಿನ್ನ ಅವಸಾನ ಕಾಲದಲ್ಲಿ ನಿನ್ನನ್ನು ನೋಡ್ತಾ ಇದ್ದರು, ಅದಕ್ಕೂ ಕೂಡ ನಾನು ವಿಘ್ನ ಹೊಡೆದಂತಾಯಿತು. ನಿನ್ನ ಆಶ್ರಯದಲ್ಲಿರೋರಿಗೆ ಜನರು ನನಗೆ ಪವಿತ್ರೆ ಮತ್ತು ಸುಮಂಗಲಿ ಅಂತ ಭಾವಿಸ್ತಾ ಇದ್ರು. ನೀನು ನನ್ನನ್ನು ಒಮ್ಮೆಲೆ ಹೀಗೆ ಯಾಕೆ ಬಿಟ್ಟು ಹೋದೆ?
ಇನ್ನು ಯಾವ ಮುಖ ಇಟ್ಕೊಂಡು ನಾನು ಅತ್ತೆ ಮಾವಂದಿರ ಬಳಿ ಹೋಗಲಿ? ಗುರುವೇ, ನಿನ್ನ ನಾನು ನಂಬಿ ಇಲ್ಲಿಗೆ ಬಂದೆ, ನೀನು ನನ್ನನ್ನು ಕೈ ಬಿಟ್ಟೆಯಾ? ಶರಣಾಗತ ರಕ್ಷಕನ ಅಲ್ಲವೇ ನೀನು ಅಂತ ದುಃಖ ಮಾಡುತ್ತಾ ಶವದ ಹತ್ತಿರದಲ್ಲಿಯೇ ಕುತ್ಕೋತಾಳೆ ಎಂಬಲ್ಲಿಗೆ ಶ್ರೀ ಗುರುಚರಿತ್ರೆಯ 30ನೇ ಅಧ್ಯಾಯವು ಸಂಪೂರ್ಣವಾಯಿತು. ಶ್ರೀ ಗುರುಭ್ಯೋ ನಮಃ.